ನಿಮ್ಮ ಹೆಸರು? ಶ್ರೀನಿವಾಸ್. ಇದು ಯಾವ ಊರು ಇದು? ಯಲೋಪಲ್ಲಿ. ಎಲ್ಲಿ ಬರುತ್ತೆ ಇದು? ಬೇರ್ಕೆ ಪಕ್ಕದಲ್ಲಿ. ಬೇರ್ಕೆ ಪಕ್ಕದಲ್ಲ? ಹಾಂ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಬೇರ್ಕೆಯಿಂದ? 2 ಕಿಲೋಮೀಟ್ರು. ಹೌದಾ? ಈ ಹೋರಿ ನಿಮ್ದೇನಾ ಇದು? ಹ್ಞೂ ನಮ್ದೇನಾ. ಏನು ಇಟ್ಟಿದ್ದೀರಾ ಹೆಸರು? ಛೋಟಾ ಭೀಮ್. ಛೋಟಾ ಭೀಮ್. ಎಷ್ಟು ವರ್ಷದಿಂದ ನೀವು ಸಾಕ್ತಾ ಇದ್ದೀರಾ? ಇದು 9 ವರ್ಷ ಆಗೈತೆಣ್ಣ. ಹೌದು, 9 ವರ್ಷದಿಂದ ಸಾಕ್ತಾ ಇದ್ದೀರಾ? ಹಾಂ ಹೌದಣ್ಣ. ಇಲ್ಲಿಂದ ತೊಗೊಂಬಂದಿದ್ದು? ಕರುನೇ ತೊಗೊಂಬಂದಿದ್ರಾ? ಹಾಂ ಹೌದಣ್ಣ, ಗುಡ್ಸಾದ್ನಲ್ಲಿ ಹತ್ರ ಹೌದಾ? ಎಷ್ಟು ಬಿದ್ದಿತ್ತು ಕರು ನಿಮಗೆ? ಆವಾಗ 60,000 ಕೊಟ್ರಿ ಅಣ್ಣ. 60,000. ಹಾಂ. ಏನು ನಿಮ್ಮ ಹೋರಿ ಸ್ಪೆಷಾಲಿಟಿ? ಅಣ್ಣ ಸ್ಪೆಷಾಲಿಟಿ ಅಂದರೆ ಜಂಪಿಂಗು, ಹೆವಿ ರನ್ನಿಂಗು, ಹಾಂ, ಫುಲ್ ಆ್ಯಕ್ಷನ್ ಬರ್ತೈತೆ ಅಣ್ಣ. ಹೌದಾ? ಏನು ಕುಚ್ಚು ಕಟ್ತೀರಾ ಪಿಪಿನಾ? 2 ಕಟ್ತೀರಣ್ಣ. 2 ಕಟ್ತೀರಾ? ಹಾಂ. ಪಿಪಿ ಎಲ್ಲಿ ಹೆಂಗೆ ಮಾಡ್ತದೆ, ಕುಚ್ಚಲ್ಲಿ ಹೆಂಗೆ ಮಾಡ್ತದೆ? ಕುಚ್ಚಲ್ಲಿ ಬಂದು ಹೆವಿ ಜಂಪಲ್ಲಿ ಬರ್ತೈತೆ ಅಣ್ಣ, ಜಂಪಿಂಗ್ ಸ್ಟಾರ್ ಅಂತ ಬರ್ತೈತೆ. ಇದು ಪಿಪಿಯಲ್ಲಿ? ಪಿಪಿಯಲ್ಲಿ ಫುಲ್ ಆ್ಯಕ್ಷನ್ ಅಣ್ಣ. ಹೌದಾ? ಹಾಂ. ಪಿಪಿಯಲ್ಲಿ ಆಕ್ಷನ್ ಬರ್ತದಾ? ಪಿಪಿಯಲ್ಲಿ ಆ್ಯಕ್ಷನ್ ಸ್ಪೀಡ್ 2 ಇರ್ತೈತೆ. 2 ಇರ್ತದೆ. ಈಗ ಹಲ್ಲಲ್ಲಿ ಏನಾಗಿದೆ? ಇವಾಗ ಹೊಸಬಾಯ್ ಅಣ್ಣ. ಹೊಸಬಾಯ? ಹಾಂ. ಹ್ಞೂ. ಎಲ್ಲೆಲ್ಲಿ ಹಾಕಿದ್ರಿ ಈ ವರ್ಷ ಹಬ್ಬಕ್ಕೆ? ಈ ವರ್ಷ 2 ಹಬ್ಬ ಮಾಡಿರೋದಣ್ಣ. ಎಲ್ಲಿ ಹಾಕಿದ್ರಿ? ಇಲ್ಲಿ ದೇವರಲ್ಲಿ ಗುಡ್ಸೆಟ್ಲು. ಹೌದಾ? ದೇವರಲ್ಲಿ ಎಲ್ಲಿ ಎಷ್ಟು ರೌಂಡ್ ಬಿಟ್ಟಿದ್ರೆ? ಅಲ್ಲಿ 3 ರೌಂಡ್ ಅಣ್ಣ. ಹೌದಾ? ಏನು ಕುಚ್ಚ ಪಿಪಿನಾ? ಅಲ್ಲಿ ಕುಚ್ಚೆಲ್ಲ ಬಿಟ್ಟಿದ್ದಣ್ಣ. ಹೌದಾ? ಹಾಂ. ಇದು ಇನ್ನೊಂದು ಹಬ್ಬದಲ್ಲಿ? ಇನ್ನೊಂದು ಹಬ್ಬದಲ್ಲಿ ಕುಚ್ಚೆಲ್ಲ ಬಿಟ್ಟಿದ್ದು 3 ರೌಂಡ್ ಬಿಟ್ರೆ ಅಣ್ಣ. ಹೌದಾ? ಪಿಪಿ ನೆಕ್ಸ್ಟ್ ಪಿಪಿ ಹಾಕ್ತೀರಾ? ಹ್ಞೂ ಹಾಕ್ತೀರಣ್ಣ. ನೆಕ್ಸ್ಟ್ ಯಾವ ಹಬ್ಬಕ್ಕೆ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ಇನ್ನೂ ಪ್ಲಾನಿಂಗ್ ಏನಿಲ್ಲ, ಎಲ್ಲಿ ಹಬ್ಬ ಆದರೆ ಅಲ್ಲಿ ಹಾಕೋದಣ್ಣ. ಹೌದಾ? ದಾಸನಪುರಕ್ಕೆ ಏನು ಹಾಕ್ತೀರಾ? ಹಾಂ ಹಾಕೋ ಪ್ಲಾನಿಂಗ್ ಆಗೈತೆ ಅಣ್ಣ, ಹಾಕ್ತೀರಿ. ಹೌದಾ? ಏನು ಪಿಪಿ ಕಟ್ ಬಿಡ್ತೀರಾ ಇಲ್ಲ ಕುಚ್ಚನ? ಇಲ್ಲ ಪಿಪಿನ ಹಾಕೋಣ ಅನ್ಕೊಂಡಿದ್ದೀರಣ್ಣ. ಹೌದಾ? ಇದಕ್ಕೆ ಸ್ಪೆಷಲ್ ಆಗಿ ಏನು ಎಕ್ಸರ್ಸೈಸ್ ಏನು ಮಾಡಿಸ್ತೀರಾ? ಹಾಂ, ಡೈಲಿ ವಾಕಿಂಗು ಸ್ವಿಮ್ಮಿಂಗು 2 ಇರ್ತೈತೆ. ಹೌದಾ? ನಮ್ಮ ಹೆಸರು ಬಂದ್ಬಿಟ್ಟು ಗಗನ್ ಎಸ್ ವಿ ಅಂತ. ಹೋರಿ ಹಬ್ಬ ಉಳಿಬೇಕು ಅಂದ್ರೆ ಏನು ಮಾಡಬೇಕು? ಪ್ರತಿಯೊಬ್ಬ ಯುವಕರು ಹೋರಿ ಕಟ್ಬೇಕು ಸರ್. ಡಾಕ್ಟ್ರು ಇಂಜಿನಿಯರ್ ಎಲ್ಲರೂ ಆಗ್ತಾರೆ ಸರ್. ಅದ್ರ ಜೊತೆಗೆ ಹೋರಿ ಹಬ್ಬನೂ ಇರ್ಬೇಕು ಸರ್ ರೈತನ ಮಗನಾದ್ಮೇಲೆ. ಯಾಕೆ ಹೋರಿ ಹಬ್ಬಗಳು ಚೆನ್ನಾಗಿ ನಡೀತಾನೆ ಇದೆ ಅಲ್ಲ? ಈಗ ನಡೀತಾನೆ ಇದೆ ಸರ್. ತಮಿಳ್ನಾಡಲ್ಲಿ ಮಾತ್ರ ಪರ್ಮಿಷನ್ ಇದೆ. ನಮ್ಮ ಕರ್ನಾಟಕದಲ್ಲಿ ಪರ್ಮಿಷನ್ ಕೊಡಿಸ್ಬೇಕಂತ ಕೋಲಾರ ಜಿಲ್ಲೆ ಜನರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಕೋಲಾರ ಜಿಲ್ಲೆಯಲ್ಲಿ ಪರ್ಮಿಷನ್ ಕೊಟ್ಟಿಲ್ವಾ? ಇಲ್ಲ ಸರ್, ಪರ್ಮಿಷನ್ ಇಲ್ಲ.
ನೀವು ಪ್ರಯತ್ನ ಪಟ್ಟಿದ್ದೀರಾ ಯಾವಾಗನ? ಪ್ರಯತ್ನ ಪಡ್ತಾನೆ ಇದ್ರೆ ಹಾಂ. ಬಟ್ ಪ್ರತಿಫಲ ಸಿಕ್ಕಿಲ್ಲ. ಪ್ರತಿಫಲ ಸಿಕ್ಕಿಲ್ಲ. ಹಂಗೆ ಪ್ರಯತ್ನ ಪಡ್ತಾ ಇರಿ, ಒಂದು ದಿವಸ ಬರ್ತದೆ ಪರ್ಮಿಷನ್. ಹಂಗೆ ಮಾಡ್ಬೇಕು ಸರ್. ಈ ಹೋರಿ ಅಭಿಮಾನಿನ ನೀವು? ಹೌದು ಸರ್. ನೀವು ಹಬ್ಬಗಳು ಹೋಗ್ತಾ ಇರ್ತೀರಾ ಹೋರಿ ಜೊತೆ? ಹೋಗ್ತಾ ಇರ್ತೀವಿ ಸರ್. ಹೆಂಗ್ ಮಾಡ್ತದೆ ಹಬ್ಬ? ಹಬ್ಬ ಮಾಡ್ತದೆ ಅಂತ ಹೇಳ್ತೀವಿ ಸರ್. ಇವ್ರ ಖುಷಿ ಬಂದು ನಮಗ್ ತುಂಬಾ ಖುಷಿ ಸರ್. ಅವ್ರಿಗಿನ್ನ ಖುಷಿ ನಿಮ್ಗೆ ಆಗುತ್ತೆ. ಅವ್ರ ಖುಷಿ ಇಲ್ಲ ಇರ್ತವೆ ಗೊತ್ತಿಲ್ಲ ಸರ್, ನಮ್ಮ ಹುಡುಗರಿಗೆ ಹೆವಿ ಖುಷಿ ಸರ್ ಇದು. ಹೌದಾ? ಇಲ್ಲಿ ಹಬ್ಬದಲ್ಲಿ ಬಿಡುವಾಗ ಏನು ಗಲಾಟೆ ಮಾಡೋದಿಲ್ವಾ? ಇಲ್ಲ ಸರ್, ಅಣ್ಣ ಒಬ್ಬರೇ ಇಟ್ಕೊಳ್ತಾರೆ. ಮತ್ತೆ ಜೊತೆಲಿ ನೀವು ಇರ್ತೀರಾ? ನಾವ್ ಇರ್ತೀರಿ ಸರ್. ಹೌದಾ? ಇದು ಇನ್ನು ಯಾವ್ದಾನ ಸೀನವ್ರು ಇನ್ನು ಯಾವ್ದಾನ ಹೋರಿ ಕಟ್ಟೋ ಪ್ಲಾನ್ ಏನೋ ಇದೆಯಾ? ಆಯ್ತು ಸರ್, ಕಟ್ತೀವಿ ನಮ್ಮ ಮುಂದಕ್ಕೆ. ಹೌದಾ? ಇನ್ನು ಕಟ್ಟಿ ಹೋರಿಗಳನ್ನ ಕಟ್ಟಿ ಹೋರಿ ಹಬ್ಬನ ಉಳಿಸಿ ಬೆಳೆಸಿ. ಹೌದು ಸರ್, ಬೆಳೆಸ್ಬೇಕು ಸರ್. ಮತ್ತೆ ಇದು ಹೋರಿನ ಯಾರಿಗಾನ ಮಾರ್ತೀರಾ? ಇಲ್ಲ ಸರ್, ಕೊಡೋದಿಲ್ಲ ಸರ್. ಯಾಕೆ, ಏನ್ ರೀಸನ್? ಆ ಥರ ಏನು ರೀಸನ್ ಏನಿಲ್ಲ, ಕೊಡಲ್ಲ ಅಂತ. ಅಂದ್ರೆ 9 ವರ್ಷದಿಂದ ನೀವೇ ಸಾಕೊಂಡ್ ಬಂದಿದ್ದೀರಾ, ಅದಕ್ಕೆ ಕೊಡೋದಿಲ್ಲ ಅಂತ ಸರ್. ನಿಮ್ಮ ಫೋನ್ ನಂಬರ್ ಹಂಗೆ ಹೇಳಿ. 6383 6383 5429 5429 62. 62ನಾ? ಹೌದು ಸರ್. ಸರಿ ನಿಮ್ಮ ಮಾಹಿತಿಗೆ ಧನ್ಯವಾದಗಳು.